ಆದ್ದರಿಂದ ಹೆಣ್ಣು ಮಗುವಿನ ತಾಯಿಯಾಗಿದ್ದಾರೆ. ಈಗ ಮಗುವಿಗೆ 6 ತಿಂಗಳು. ಅಪ್ಪಾಜಿ ನನಗೆ 13 ವರ್ಷ ಆಗಿತ್ತು. 12 ವರ್ಷ ಆಗಿತ್ತು ಮಕ್ಕಳಿಂದ ನನಗೆ ಮಗನೇ ಹಾಗೆ ಆಗುತ್ತೆ ಅಂತ ಹೇಳಿದ್ವಿ. ಖಂಡಿತ ಆಯ್ತು. ನಾನು ಒಂದು ದಿನ ಅಡಬೇಕು. ಜೈ ಶ್ರೀಮಾತ. ಅಪ್ಪ ನೀವೇ ಹೆಸರಿಟ್ಬಿಡಿ ನನ್ನ ಮಗನಿಗೆ ಅಂತ ಹೇಳಿದ್ದಾರೆ. ನನ್ನ ಮಗನಿಗೆ ಅಂತ ಅವ್ರು ಹೇಳಿಲ್ಲ, ನಿಮ್ಮ ಮೊಮ್ಮಗುಗೆ ನೀವೇ ಹೆಸರಿಡಿ ಅಂತ. ಇದು ಎಲ್ಲ ಕಾಲಕ್ಕೆ ಇಡೀ ನಮ್ಮ ಭಾರತೀಯ ಸಂಸ್ಕೃತಿಯ ಆಧ್ಯಾತ್ಮಿಕ ಪರಂಪರೆಯ ಜೀವನ ಜ್ಯೋತಿಯಾಗಿ ಬೆಳೆಯುವುದರಿಂದ ಈ ದೀಪನ್ ಅಂತ ಹೆಸರಿಡ್ತಾ ಇದ್ದೀನಿ. ದೀಪನ್ ಪೂರ್ಣ ಚಿಕ್ಕದಿನ್ನು ಅದಕ್ಕೆ ಕೆಳಕರ್ಕಂಬರವನ್ನು 1 ತಿಂಗಳು ಪೂರ್ಣ ಆಶೀರ್ವಾದ. ನಿಮ್ಮಿಂದ ಇದೆಲ್ಲ ಸಿಕ್ಕಿದೆ ಅಪ್ಪಾಜಿ. ಜೀವನ ಆಯ್ತು ನಾವು ಮರೆಯೋಕ್ಕಾಗಲ್ಲ. ಇದನ್ನೇ ನಮ್ಮೆಲ್ಲ ನಮ್ಮ ಕುಟುಂಬದಲ್ಲೂ ಇದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲರೂ ಗ್ರೂಪಲ್ಲಿ ಇದ್ದಾರೆ. ನಮ್ಮಮ್ಮ, ನಮ್ಮ ಫ್ರೆಂಡು ಎಲ್ಲರೂ ಗ್ರೂಪ್ನ ಫಾಲೋ ಮಾಡ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ ನನಗೆ ಬೇರೆಯವರು ಕಾಲ್ ಮಾಡಿ ಕೇಳ್ತಿದ್ದಾರೆ. ಇವತ್ತು ನಿಮ್ಗೆ ಈ ಥರ ಆಯ್ತಂದ್ರೆ ನಮ್ಮನ್ನೂ ಅಪ್ಪಾಜಿ ಹತ್ರ ಕರ್ಕೊಂಡೋಗಿ ಅನ್ನೋ ಮತ್ತೆ ಕೇಳ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ಅಪ್ಪಾಜಿ.
ನಿನಗೆ ಇಷ್ಟೊತ್ತು ಮಾತಾಡಿದ್ದು ಏನು ಅಂತ ಗೊತ್ತಾಗಲಿಕ್ಕೆ ಇವ್ರು ಕರ್ಕೊಂಡ್ಬಂದಿದೆ. ಜೈ ಶ್ರೀ ಮಾತಾ. ಇವರು ರೋಹಿಣಿ. ಇವ್ರ ಮದುವೆ ಆಗಿ 12 ವರ್ಷ ಆಗಿತ್ತು. ಈಗ ಅಪ್ಪಾಜಿ ಆಶೀರ್ವಾದದಿಂದ ಬರೀ 15 ದಿನದ ಮಗು ಕರ್ಕೊಂಡು ಬಂದಿದ್ದಾರೆ. ಅಪ್ಪಾಜಿ ಮಗು ಬೇಕೇ ಬೇಕು ಅಂತ ಹೇಳಿ ಅಪ್ಪಾಜಿ ನನ್ನ ಮದುವೆ 12 ವರ್ಷ ಆಗಿತ್ತು. ಮಕ್ಕಳೇ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದೆ. ಅಪ್ಪಾಜಿನ ಭೇಟಿಯಾಗಿ ಅವ್ರ ಆಶೀರ್ವಾದದಿಂದ ನನ್ನ ಕನಸು ಕನ್ಫರ್ಮ್ ಆಯಿತು. ಇವಾಗ ನಮ್ಮ ದೊಡ್ಡ ಹೆಣ್ಮಗು ಹುಟ್ಟಿದ್ದಾರೆ. ಪ್ರೆಗ್ನೆಂಟ್ ಅಲ್ಲಿ ಅವ್ರ ಹತ್ರ ಮಣ್ಣು ತರಿಸ್ಕೋಬೇಕಂತ ತುಂಬ ಆಸೆ ಇಟ್ಕೊಂಡಿದೆ. ಸೊ ಈ ಒಂದು 15 ದಿವಸ ಬೇಗ ಡೆಲಿವರಿ ಆಯಿತು. ಸೊ ಇಲ್ಲಿ ಬಾಣಕಂತಲ್ಲಿ ಅದು ಒಂದು ಮಣ್ಣು ತರಿಸ್ಕೊಳ್ಳೋ ಅವಕಾಶ ಸಿಕ್ತು. ತುಂಬ ಖುಷಿ ಆಗ್ತಾ ಇದೆ. ಏನು ಹೇಳಬೇಕು ಪೂರ್ಣ ಆಶೀರ್ವಾದ. ಇವರು ಮೈಸೂರು ಸತ್ಸಂಗಕ್ಕೆ ಬಂದು ಹೋಗಿ ಅಪ್ಪಾಜಿ ಆಶೀರ್ವಾದ ತಗೊಂಡು ಬಂದಿದ್ರು. ಅದೇ ತಿಂಗಳಲ್ಲಿ ಅವ್ರಿಗೆ ಕನ್ಸೀವ್ ಆಗಿತ್ತು. ರೋಹಿಣಿ. ಜೈ ಶ್ರೀ ಮಾತಾ. ಇವನು ರಮ್ಯಾ ಅಂತ. ಮದುವೆ ಆಗಿ 9 ವರ್ಷ ಆಗಿತ್ತು. ಇವ್ರು ಯಾವುದೇ ಗ್ರೂಪಲ್ಲಿ ಇರಲಿಲ್ಲ. ಇವ್ರ ಅತ್ತೆ ಗ್ರೂಪಲ್ಲಿ ಇದ್ರು. ಒಂದ್ಸಲ ಇಲ್ಲಿ ಸತ್ಸಂಗಕ್ಕೆ ಬಂದಾಗ ಅಪ್ಪಾಜಿ ಡಿವೈಡ್ ಮಾಡಕ್ಕೆ ಹೋದಾಗ ಅವ್ರ ಕಾಲಿಗೆ ಹೆಜ್ಜೆ ಬಿದ್ದಿತ್ತು. ಅವ್ರ ಕೈಗೆ ಸಿಕ್ತು, ಅವ್ರ ಅತ್ತೆ ಕೈಗೆ. ಅವರು ಅಪ್ಪಾಜಿಗೆ ವಾಪಸ್ ಕೊಟ್ಟರು.